ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಇವತ್ತಿಂದ ನಾನು ಫ್ರೀಯಾ, ಮತ್ತು ಇವತ್ತಿಂದ ನನ್ನ ವ್ಲಾಗ್ ನೋಡೋದ್ನಿ. ಮಮ್ಮಿ ಕಾಫಿ ಕುಡಿಲಿಕ್ಕೆ ಬರಲ್ಲ? ಬನ್ನಿ, ಅಪ್ಪ ಒಬ್ಬರೇ ಇದ್ದಾರೆ ಕುಡಿಲಿಕ್ಕೆ. ಇಲ್ಲಿ ಸ್ವಲ್ಪ ಗಾರ್ಡನಿಂಗ್ ಆಗ್ತಾ ಉಂಟು ಇವತ್ತು. ಅದು ಅವತ್ತು ಇದು ಹಾಕಿದ್ವಿ ಅಂತ, ಇದು ಎಂತ ಮ್ಯಾಟಿದ್ದು, ಮ್ಯಾಟಿಗೆ ಜಲ್ಲಿ ಹಾಕಿದ್ದು ಕೆಳಗಡೆ. ಹಾಗೆ ಅದು ಇದು ಚೆನ್ನಾಗಿದೆ ಗ್ರೀನ್, ಆದರೆ ಅದು ಜಲ್ಲಿ ಅಲ್ಲ, ಅದಕ್ಕೆ ಇದಾಗುತ್ತೆ. ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಹಾಕೋಣ ಅಂತ ಹೇಳಿ, ಆವಾಗ ಸ್ವಲ್ಪ ಚೆನ್ನಾಗಾಗುತ್ತೆ. ಜಲ್ಲಿಗೆ ನೋಡಿ ಅದೆಲ್ಲ ಹಾಗೆ ಹಾಕಿದ್ದು, ಅದರಲ್ಲಿ ಮಣ್ಣಿಲ್ಲಲ್ಲ, ಅದಕ್ಕೆ ಹಿಡಿಲಿಕ್ಕೆ ಆಗೋದಿಲ್ಲ. ಅಲ್ಲಿ ತೋರಿಸಿ ನೋಡಿ, ಆ ರೀತಿ ಆಗುತ್ತೆ. ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಎಲ್ಲ ಹಾಕಿದರೆ. ನಮ್ಮ ಮನೆಗೆ ಇವತ್ತು ಕೂಲಿಕೆ ಕೆಲಸದವರನ್ನು ಕರ್ಕೊಂಡು ಬಂದಿದ್ದೀನಿ. ಹಾಗೆ ಬೇಗ ಬೇಗ ಮಾಡ್ತಾ ಇದ್ದಾರೆ. ಪ್ರಯೋಜನ ಇಲ್ಲ ಏನು ಎಂತ ಮಾಡಿ ಭಾರ ಇಲ್ಲಿ. ಮತ್ತು ಇನ್ನೊಂದೇನೆಂದರೆ, ಇದು ಎರೆಹುಳ ಉಂಟು ಇದರಲ್ಲಿ. ಅದನ್ನು ಅದನ್ನು ಸಪ್ರೇಟಾಗಿ ತೆಗೆದು ಇಡ್ತಾ ಇದ್ವಿ. ಎರೆಹುಳ ತುಂಬ ಒಳ್ಳೆಯದಲ್ವಾ. ತೋರಿಸ ಎರೆಹುಳ ಅದು ಅದರ ಒಳಗೆ ಹೋಗಿದೆ. ಮಾಹಿಷ್ಮತಿ ಸಾಮ್ರಾಜ್ಯ ಅಚ್ವಾಗನ್ ಅಭೇದಂ ಪಜ್ಜು ನಮ್ಮ ಪ್ಯಾಂಟ್. ಒಬ್ಬ ಬಿಲ್ಡಿಗಿದ್ದ ಕಾಫಿನ ಗೂಡು ಗಲೀಜು ಮಾಡಿದ್ದ. ನಾನು ಅಲ್ಲಿ ಚಪ್ಪಲ್ ಬಿಟ್ಟು ಹೋಗ್ತೀನಲ್ಲ, ನಾ ಇಲ್ಲಿ ಹೋಗ ಚಪ್ಪಲ್ ಹಾಕೋಣ. ಇದು ನೋಡಿ, ಇಲ್ಲಿ ಹೊಸದಾಗ್ತಾ ಉಂಟು. ಜರ್ಬೇರ 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 ಜರ್ಬೇರ. ನೋಡಿ, ನನಗೆ ಗಿಡದೆಲ್ಲ ತುಂಬ ನಾಲೆಜ್ ಉಂಟು. ನನಗೆ ಗೊತ್ತಾಗ್ತದೆ ಯಾವುದು ಯಾವುದಂತ, ಅಲ್ಲ ಅಮ್ಮ? ಹೌದೌದು. ಈಗ ನೀವು ಕೇಳಿ ಅಂತ ನಾನೆಲ್ಲ ಹೇಳ್ತೀನಿ. ಮತ್ತೆ ಬರುವ ಇಲ್ಲಿ ನೋಡಿ ನಮ್ಮ ಡ್ಯಾನಿ. ಅದು ಬೋನ್ಸೈ ಅಲ್ಲ, ಅದು ನಿಮ್ಗೆ ಗೊತ್ತುಂಟು. ಅದು ಬೋನ್ಸೈ, ಅದು ಗೊತ್ತಿಲ್ಲವ ಅದು ಬೋನ್ಸೈ ಅಂತ. ಎಂತ ಮಾಡ್ತಾ ಇದ್ದೆ ಇವನಿಗೆ ನೋಡಿ, ಇಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಅವು ನಾಯಿಗಳ ಜೊತೆ ಆಟ ಆಡ್ತಾ ಇದ್ದಾನೆ. ಹೌದು, ಕರೆದ್ರು ನೋಡಿ. ಇವನು ಗೂಡು ಬಿಟ್ಟು ಈಚೆ ಬಂದ. ಒಂದು ನಿಮಿಷ. ಹೇಳು ಎಂತ. ಇವನು ಗೂಡು ಬಿಟ್ಟು ಈಚೆ ಬಂದ. ಅಲ್ಲಿ ನೋಡ, ಮಣ್ಣು ಹಾಕುವಾಗ ಅವನ ಗೂಡಿನೊಳಗೆ ಹೋಗಿದ್ದಾದ್ರು. ಕ್ಲೀನ್ ಮಾಡಿ ಅದು ತೆಗಿಯ, ಹೊರಗಡೆ ಹಾಕ ಪಾಪ. ಅವನು ಗಲೀಜಲ್ಲಿ ನಿಲ್ಲುವುದಿಲ್ಲ ಮತ್ತೆ ಅವರು. ಹೇಳ ಟಾಮ ನೋಡಿ, ಟಾಮ ಬೆಳ್ಳ ಬೆಳ್ಳ ಟಾಮ. ಟಾಮೋ कौन टॉमी बाबू? टॉमी बाबूಗೆ ಕಫುಂಗೆ ಇವನು ನೋಡಿ. ಇವನಿಗೆ ಇದು ಮಾಡಿಸಿದ್ದು ನಾನು, ಎಂತ ಹೈಲೈಟ್ ಹಾಕಿಸಿದ್ದು ಮೊನ್ನೆ. ಬ್ಲ್ಯಾಕಿಗೆ ನೋಡಿ ಯಾವ ರೀತಿ ಹೈಲೈಟ್ ಹಾಕಿಸಿದ್ದೀನಿ ಮಧ್ಯದಲ್ಲಿ ನೋಡಿ. ನೋಡಿ ಎಲ್ಲ ಅಲ್ಲ ಟಾಮು, ಇದು ಕಫು. ಫ್ಯಾನ್ ಹಾಕ ಅವರಿಗೆ, ಫ್ಯಾನ್ ಹಾಕ, ಫ್ಯಾನ್ ಆನ್ ಮಾಡ. ನೋಡು, ಎದೆ ಮೇಲೆ ಒಂದು ಓದಿದ್ದ ಫ್ಯಾನ್ ಹಾಕು ಅಂತ. ಬಾರ ಇಲ್ಲಿ ಕೆಲಸ ಮಾಡ. ಬಾ ನೀನು. ಇವನ್ ನೋಡಿ, ರಾಯ್ಗೆ ಅವನ ಗೂಡಲ್ಲಿ ಕುತ್ಕೊಂಡಿದ್ದಾನಲ್ಲ ರಾಯ್, ಅದಕ್ಕೆ ಇವನ್ ಕರೆಯೋದು ನೋಡಿ ಕಾಫಿ. ದೊಡ್ಡ ಕಳ್ಳ ಇವನು. ಬಾಯ್ ಟಾಮಿ. ನೋಡಿ ನೋಡಿ ನೋಡಿ, ಕಚ್ಚದ್ ನೋಡಿ, ಕಚ್ಚದ್ ನೋಡಿ, ನೋಡಿ ನೋಡಿ ಕರಿತಾ ಇದ್ದಾನೆ ನೋಡಿ. ಬಾ ಬಾ ಅಂತೇಳಿ ನೋಡಿ, ಕೂತ್ಕೊಳ್ಳ ಅವನ ಗೂಡಲ್ಲಿ ಸ್ವಲ್ಪ. ಕೈ ಹಿಡಿದಿದ್ದಾನೆ. ಬಾಯ್ ಟಾಮಿ. ನೋಡಿ 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 ಕರಿತಾ ಇದ್ದಾನೆ. ಮತ್ತೆ ನಿಮ್ಗೆ ಕೂಲಿ ಕೆಲಸದವರೆಗೆ ಯಾಕೆ ನಾನು ಕರೆಸಿದ್ದು? ನಾವು ಕೆಲಸ ಮಾಡೋದಾದ್ರೆ ನೋಡಿ ನೋಡಿ, ಅವ್ನು ಬಿಡ್ತಾ ಇಲ್ಲ ನೋಡಿ. ಬಾಯ್ ಟಾಮಿ, ಬಾಯ್. ಆಯ್ತಾ ನಿಮ್ದು ಕೆಲಸ ಮಾಡೋದಿದ್ರೆ ನಾನು ಊಟ ಕೂಡ ಹಾಕೋದಿಲ್ಲ. ಈ ಕೂಲಿ ಕೆಲಸದವರು ಹೀಗೆ ಇಲ್ಲಿ ಪ್ರಯೋಜನ ಇಲ್ಲ. ಈಗ ಈ ಮನೆಯ ಕೂಲಿ ಕೆಲಸದವರು ಎಂತದ ನಿಂದ ಅದರಲ್ಲಿ ಅಲ್ಲ, ಇದರಲ್ಲಿ ಎಳಿಯ. ಸ್ವಲ್ಪ ನಾಯಿ ಗೂಡತ್ರ ಆಚೆ ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ.
ಅಂದರೆ ನಾವು ಇಲ್ಲಿ ಗಿಡ ನೆಡಬೇಕಂತೇಳಿ ಮಣ್ಣು ಹಾಕಿದ್ದು. ಹಾಂ, ನೆಲದಲ್ಲಿ ಡೈರೆಕ್ಟ್ ನೆಡೋಣ ಅಂತೇಳಿ. ಆದರೆ ಏನು ಗೊತ್ತುಂಟಾ, ಈ ನಾಯಿಗಳಿಂದ ಆಗೋದಿಲ್ಲ. ಈ ಮಣ್ಣಲ್ಲಿ ಹೋಗಿ ಎಲ್ಲ ಗಲೀಜು ಮಾಡಿ ಹಾಕ್ತಾರೆ. ಅವರು ಕೂಡ ಗಲೀಜು ಹಾಕ್ತಾರೆ, ಮನೆ ಕೂಡ ಗಲೀಜು ಮಾಡ್ತಾರೆ. ಅದಕ್ಕೆ ಮತ್ತೆ ನಾವು ಪಾಟಲ್ಲಿ ಇಟ್ಟಿದ್ದು. ಇವಾಗ ಇಲ್ಲಿಗೆ ನಮ್ಮ ಇಂಜಿನಿಯರ್ ಹೇಳಿದ್ದಾರೆ, ಅದು ವೈಟ್ ಸ್ಪೂನ್ ಬರುತ್ತೆ, ಅದನ್ನು ಹಾಕಿ ಸ್ವಲ್ಪ ಮಾಡೋಣ ಅಂತೇಳಿ. ಆದರೆ ಅಷ್ಟು ತನಕ ಸ್ವಲ್ಪ ಇಲ್ಲಿ ಸೈಡಿಗೆ ಮಾತ್ರ, ಅದು ಗೂಡೆಲ್ಲ ತೊಳೆಯುವಾಗ ಮತ್ತು ನೀರು ಹಾಕುವಾಗ ಗಿಡಗೆಲ್ಲ ಸೈಡಿಗೆ ಬರಬೇಕಲ್ವ, ಮಣ್ಣಲ್ಲೆಲ್ಲ ಗಲೀಜಾಗುತ್ತೆ. ಅದಕ್ಕೆ ಸ್ವಲ್ಪ ಸೈಡಲ್ಲಿ ಇಂಟರ್ಲಾಕ್ ಉಂಟು, ಹಳೆದು, ಅದನ್ನು ಸ್ವಲ್ಪ ಇಡೋಣ ಅಂತೇಳಿ. ಇಲ್ಲಿ ನಿಂತು ಇವಾಗ ಗಿಡಕ್ಕೆ ನೀರು ಹಾಕ್ಬೋದು, ಅದು ಇವರ ಗೂಡೆಲ್ಲ ತೊಳಿಬೋದು ಕರೆಕ್ಟಾಗಿ, ಗಲೀಜಾಗುತ್ತೆ. ನಾನು ನೋಡಿ ಹೀಗೆ ಹಾಕಿದ್ದೀನಿ. ಅಮ್ಮ ನೋಡಿ ಅಂತೆ. ಈಗ ಅಮ್ಮ ಕಪ್ಪಾಗ್ತಾರೆ, ನಾನು ಬೆಳ್ಳಕ್ಕಿಡ್ತೀನಿ. ಅಲ್ಲ ಅಮ್ಮ? ಓಕೆ, ಇವಾಗ ಹೊರಗಡೆ ಆಯಿತು ಸ್ವಲ್ಪ ಕ್ಲೀನಿಂಗ್ ಎಲ್ಲ. ಊಟ ಮಾಡೋದು. ಬಿಸಿಲೆಲ್ಲ ಜಾಸ್ತಿ ಆಗೋದಿಲ್ಲ, ಹಾಗೆ ಸ್ವಲ್ಪ ಮಾತ್ರ ಇದೆ. ಸ್ವಲ್ಪ ಮಾಡಿದರೆ ಕರೆಕ್ಟ್ ಆಗುತ್ತೆ. ಇವತ್ತು ಚಟ್ನಿ ಮಾಡಿದಾರಮ್ಮ. ಅದು ಇದಂತ ಮೊಸರು ಮಜ್ಜಿಗೆ. ಇದು ಪ್ಲೇಟ್ ನೋಡಿ ಅಂತ ಲೆವಿ ಅಲ್ಲ, ಇಷ್ಟು ಸಣ್ಣ ಆಗಿದೆ ನೋಡಿ ಪ್ಲೇಟ್. ಚಟ್ನಿ ಬರುವಾಗ ನೋಡಿ ಸಣ್ಣ ಸಣ್ಣ ಆಗುತ್ತೆ ಪ್ಲೇಟ್. ನೀವಿತ್ತು ಅಲ್ಲ ದೀದಿ? ಫುಲ್ ಪ್ಲೇಟ್ ಉಂಟು. ಹೌದು, ನೀವು ಹೇಳ್ತೀರ ಫುಲ್ ಪ್ಲೇಟ್ ಊಟ ಮಾಡಿ. ಫುಲ್ ಪ್ಲೇಟ್. ಅಮ್ಮ ಹಮ್ಮ 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 ಅದೇನಮ್ಮ? ಅದು ನಿಮಗೆ ನಿಂಗ್ಲಿಕ್ಕೆ. ಎಂತ ಇದು? ಏನು ಮಾಡ್ತೀರಮ್ಮ ಗೊತ್ತಿಲ್ಲ ಅದು. ಮತ್ತೆ ತಿಂದು ನೋಡ್ಬೇಕೀಗ. ಹೌದಾ? ಶೇ, ಮನೆಯಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿ ಏನೋ ಮಾಡ್ತಿರ್ತಾರಮ್ಮ. ನೀನು ಅಪ್ಪ ಇದು ನನಗೆ ಸ್ವಲ್ಪ ಅಲ್ಲಮ್ಮ, ಮನೆಯಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ಏನು ಮಾಡ್ತಾರೆ. ಹೌದು, ಏನೋ ಮಾಡಿ ಕೊಡೋದು ನಿಮಗೆ ತಿನ್ನಿ ಅಂತ. ಅದು ರೆಡ್ ಪೀಸ್ ಎಂತ ಮಾಂಸನ? ಹೌದು, ಚಿಕನ್ ಪೀಸ್. ಚಿಕನ್ ಅದು ತಿನ್ನಾಯ್ತಾ? ಚಿಕನ್ ಇಲ್ಲದಿದ್ರೆ ಆಗೋದಿಲ್ಲಲ್ಲ ನಿಮಗೆ, ಅದಕ್ಕೆ ಹಾಕಿದ್ದು. ಅದೆಂತ? ಪೆಟ್ರೋಲ್? ಅಜ್ಜಿಯಲ್ಲಿ ನಿಮ್ಗೆ ಆಗಿದೆ ಎಲ್ಲ ಉಂಟು. ಪೆಟ್ರೋಲ್ ಜೆಲ್ಲಿ. ₹1 ಉಂಟಲ್ಲ ಒಂದೊಂದು ಸ್ಪೂನಿಗೆ? ಎಷ್ಟು? ₹1. ನಮ್ಮ ಬಂಟ್ವಾಳದ ಮರದಲ್ಲಿ 4 ವರ್ಷ ಕಾಯಿ ಆಗಿತ್ತು. ಅದರಲ್ಲಿ ಮಂಗ ಬಂದು ಕಟ್ ಮಾಡಿ ಎಲ್ಲ ತಿಂದು ಹೋಗಿದೆ. ನಿನ್ನೆ ಒಂದು ಕಟ್ ಮಾಡಿ ಇಟ್ಟಿದ್ದೆವರು ಹಾಗೆ. ಮಂಗ? ಹಾಂ, ಮಂಗ ತಗೊಂಡು ಬಂದೆ. ತಗೊಂಡು ಬರುವಾಗ ಹೋಗಿ ಹಣ್ಣಾಗಿದೆ. ಕೊಯ್ದಿಟ್ಟಿದೆ. ಹಾಂ, ನೋಡು ಹಣ್ಣಾಗಿದೆ. ಪರಿಮಳ ನೋಡು, ವಾಸನೆ ಬರ್ತದೆ ನೋಡು. ಪರಿಮಳ ಅಲ್ಲಿಂದನೇ ಬರ್ತಾ ಉಂಟು ಪರಿಮಳ, ಒಳ್ಳೆ ಉಂಟು. ಸಣ್ಣ ಗಿಡ. ಈಗ ಏನಿದು ತಿನ್ನುದಾ? ಕಸೆ ಮಾಡೋದು. ಕಟ್ ಮಾಡಿ ನೀವು ನೋಡು, ಒಳ್ಳೆ ಉಂಟಲ್ಲ? ಒಳ್ಳೆ ಉಂಟು. ಸರಿ, ಅನ್ನ ಆಗಲಿಲ್ಲ. ಅದರ ಪರಿಮಳ ನೋಡಿದ್ರೆ ಸಾಕು. ಈಗ ಹಣ್ಣಾಗಲಿಲ್ಲ ಅದೇ. ಸರಿ, ಹಣ್ಣಾಗಲಿಲ್ಲ. ಅದು ನೋಡುವಾಗಲೇ ಗೊತ್ತಾಗುತ್ತೆ. ಅವಸರ ಆಯಿತು. ನಾಳೆಗೆ ಆದರೆ ಒಳ್ಳೆ ಅನ್ನ. ಒಳ್ಳೆ ಉಂಟು, ಅದು ಸ್ವಲ್ಪ ಇನ್ನೂ ಕೂಡ ಆಗಬೇಕಿತ್ತು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರು ಎಲ್ಲರೂ? ಓಕೆ, ಇವಾಗ ನಮ್ಮದು ಬ್ರೇಕ್ಫಾಸ್ಟ್ ಆಗ್ತಾ ಉಂಟು ಟೇಬಲಲ್ಲಿ. ನಮ್ಮದು ಅರ್ಧ ಬ್ರೇಕ್ಫಾಸ್ಟ್ ಆಗಿದೆ, ಅರ್ಧ ನಿಮ್ಮ ಜೊತೆ ಆಗದಿಂದ ಹೇಳ್ತಾ ಇದ್ದೀನಿ. ನಮ್ಮ ಕ್ಯಾಮರಾಮ್ಯಾನಿಗೆ ಕ್ಯಾಮ್ರಾ ತಗೊಂಡು ಬರ ಹಾಂ. ಹಾಗೆ ಅಮ್ಮ ಇವತ್ತು ದೋಸೆ ಮಾಡಿದರು. ಹಾಗಾದ್ರೊಂದಿಗೆ ಎಂಥ ನುಗ್ಗೆಕಾಯಿ ಹಾಗೂ ಎಂಥ ಅದು ಚೆನ್ನ ಎಲ್ಲ ಹಾಕಿ ಒಂದು ಸಾರು. ಅದು ಮಧ್ಯಾಹ್ನಕ್ಕೆ, ಬೆಳಿಗ್ಗೆಗೆ ಎರಡಕ್ಕೂ ಆಗುತ್ತಂತೆ. ಪಜ್ಜಿಗೆ ಚಹಾ ಮಾಡ್ತಾ ಇದ್ದಾರಂತೆ ನೋಡಿ. ಅವನಿಗೆ ಚಹಾ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇನಾ? ಸ್ವಲ್ಪ ಅದರಲ್ಲಿ ಇವರಿಗೆ ಅಂಕಲಿಗೆ ಚಹಾ ಮಾಡಿ. ಓಕೆ, ಇದು ಎಂತ ಗೊತ್ತುಂಟ, ಟೀ ಅಮ್ಮ ಎಲ್ಲ ಕುಡಿದಿಲ್ಲಂತೆ. ಅವರಿಗೆ ಎಂತ ಹೊಟ್ಟೆ ಇದಾಗುತ್ತೆ ಅಂತೆ ಟೀ ಕುಡಿದ್ರೆ. ಗೊತ್ತಿಲ್ಲ ಏನಂತ ಹೇಳಿ. ನೀವು ಕನ್ನ ಮಾಡಿ ಕುಡಿಬೇಕಮ್ಮ. ಕನ್ನ ಮಾಡಿ ಮಣ್ಣೆ ಹಾಕಿ ಕನ್ನ ಮಾಡಿ ಕುಡಿದಿತ್ತು. ಅದಷ್ಟು ನೋವಿತ್ತು ಹೊಟ್ಟೆ. ನಿಮಗೆ ಅದು ಇದಾಗುದಿಲ್ವಾ ಅಂತ ಹಾಲು? ಕೆಲವೊಮ್ಮೆ ಹಾಲು ಆಗುದಿಲ್ಲ. ಹಾಂ, ಓಕೆ. ಇವಾಗ ಇವತ್ತು
ಸುಮಾರು ಕೆಲಸ ಉಂಟು. ಮನೆ ಕ್ಲೀನ್ ಮಾಡಲಿಕ್ಕೆ ಉಂಟು ಇವತ್ತು. ನಾವು ವಾರಕ್ಕೊಮ್ಮೆ ಹೇಳಿದಲ್ಲ ಡೀಪ್ ಕ್ಲೀನ್ ಮಾಡೋದು, ಮತ್ತು ಮಧ್ಯದಲ್ಲಿ ನಾವು ರೋಬೋ ಕ್ಲೀನ್ ಮಾಡ್ತಾ ಇರುತ್ತೆ. ಒಮ್ಮೆ ವಾರಕ್ಕೊಮ್ಮೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತೀವಿ. ಅದು ಇವತ್ತು ವಾರಕ್ಕೊಮ್ಮೆ ಇವತ್ತು ಬಂದಿದೆ. ಇನ್ನೊಂದು ರೋಬೋ ಕ್ಲೀನ್ ಮಾಡಿ ಹಾಗೆ ಅದೆಲ್ಲ ಇವತ್ತು ಹ್ಯೂಮನ್ ರೋಬೋ ಅಲ್ಲ ಕ್ಲೀನ್ ಮಾಡಲಿಕ್ಕೆ. ಹೊರಗಡೆ ಕೂಡ ಕೆಲವು ಕೆಲಸ ಆಗ್ತಾ ಉಂಟು, ಕೆಲಸದವರಿದ್ದಾರೆ. ಅದು ಕೋರ್ ಕಟ್ಟಿಂಗ್ ಎಲ್ಲ ಮಾಡಲಿಕ್ಕಿತ್ತು ಕೆಲವು ಕಡೆ. ಈಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್. ಕೆಲವು ಬಾಕಿ ಉಳಿದಿದ್ದೆಲ್ಲ ಅದೆಲ್ಲ ಕೆಲಸ ಆಗ್ತಾ ಉಂಟು. ಹಾಗೆ ಒಂದೊಂದೇ ಕೆಲಸ ಆಗುತ್ತೆ. ಇರಿ ನನ್ನ ಜೊತೆ, ಓಕೆ? ಅದೆಂತ ಸೇಮೆ ತಿನ್ನೋದಾ ನೀವು? ಅದೆಂತ ತಿನ್ನೋದು? ಎಂತ ಪರಿಮಳ ಇದು, ಒಂಥರ ರೋಸ್ಮೇರಿ. ಇದು ನಾವು ಎಣ್ಣೆಗೆ ಹಾಕ್ತೀವಲ್ವ, ಅದು ಎಣ್ಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕ್ವಾಂಟಿಟಿ ಎಲ್ಲ ನಾನೇ ಅಲ್ವಾ ಕೊಡೋದು, ಎಷ್ಟು ಹಾಕಬೇಕು ಏನಂತೇಳಿ. ಇದೆಲ್ಲ ಸಪ್ರೇಟ್. ಇದಕ್ಕೆ ಕೆಲವು ಹರ್ಬ್ಸ್ ಹಾಕಿ ನಾನು ಉಡಿ ಮಾಡಿ ಡಬ್ಬದಲ್ಲಿ ಹಾಕಿ ಇಡ್ತು. ಮತ್ತು ಅದು ಒಂದೇ ಕಪ್ಪಷ್ಟು ಹಾಕೋದು ಎಣ್ಣೆಗೆ. ಅದಕ್ಕೆ ಸ್ವಲ್ಪ ರೆಡಿ ಮಾಡ್ತಾ ಇದ್ದೆ. ಎಂಥ ಪರಿಮಳ ರೋಸ್ಮೆರಿದು, ತುಂಬ ಒಳ್ಳೆಯದು ರೋಸ್ಮೆರಿ ನಮ್ಮ ಕೂದಲಿಗೆ. ತುಂಬ ಅಂದರೆ ಸುಮಾರು ಜನರದ್ದು ಕೂದಲೆಲ್ಲ ಬಾಲ್ಡೆ ಆಗ್ತಾ ಬರುತ್ತೆ ನೋಡಿ, ಸಣ್ಣ ಸಣ್ಣ ಕೂದಲು ಅವರಿಗೂ ಬರುತ್ತೆ ಇಂಥದ್ದೆಲ್ಲ ಹಾಕಿದರೆ. ಹಾಗೂ ಒಳ್ಳೆ ನರಿಶಿಂಗ್ ಕೂಡ ಆಗುತ್ತೆ, ಏರ್ಫಾಲ್ ನಿಲ್ಲುತ್ತೆ. ಇದಕ್ಕೆ ನಾವು ಡ್ರಿಂಗ್ರಾಜ್ ಅದು ಇದೆಲ್ಲ ಹಾಕ್ತೀವಲ್ವಾ, ಅದರಿಂದ ಇನ್ನೂ ಕೂಡ ಅದು ಪವರ್ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಆರ್ಡ್ರ್ ಉಂಟು ಎಣ್ಣೆದ್ದು. ಹಾಗೂ ಚೆನ್ನಾಗಿದೆ ಎಣ್ಣೆ, ಹರ್ಬಲ್ ಆಯಿಲ್. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ನೀವು ಬೇಗನೆ ಫಟಾಫಟಾಗಿ ಆರ್ಡ್ರ್ ಮಾಡಿ, ಹಾಗೂ ಚೆನ್ನಾಗಿ ನಿಮ್ಮ ಕೂದಲಿಗೆ ಹಾಕಿ ಒಳ್ಳೆ ರೀತಿ ಮಸಾಜ್ ಮಾಡಿ ಚೆನ್ನಾಗಿ ಕೂದಲು ಬರಲಿ. ಸುಮಾರು ಜನ ನನಗೆ ಹೇಳ್ತಾ ಇದ್ರು, ನೀವು ಯಾಕೆ ಕೂದಲನ್ನು ಗಿಡ್ಡ ಮಾಡಿದ್ದೀರಿ ಅಂತ ಹೇಳಿ. ಉದ್ದ ಇತ್ತಲ್ವ, ಅಷ್ಟು ಯಾಕೆ ಗಿಡ್ಡ ಮಾಡಿದ್ರಿ ಅಂತ ಹೇಳಿ. ಒಂದು ನಾನು ಹೇಳಿದೆ ನೋಡಿ, ಆವಾಗ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೂದಲು ಉದುರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಅದರಿಂದ ಕೆಳಗಡೆ ಸ್ವಲ್ಪ ಬೀಳದ ರೀತಿ ಆಗಿತ್ತು. ಮತ್ತು ಇಲ್ಲೆಲ್ಲ ಈಗ ಫುಲ್ಲು ಬಂದಿದೆ ಕೂದಲು. ಇಲ್ಲಿ ಅಂದರೆ ತುಂಬ ಕೆಲಸ ಇತ್ತು, ಧೂಳಿತ್ತು. ನೀವು ನೋಡಿದ್ರಲ್ಲ ಯಾವ ರೀತಿ ಇದ್ವಿ ನಾವು ಅಂತ ಹೇಳಿ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗೂ ಇವಾಗ ನೋಡಿ ಕೂದಲು ಎಷ್ಟು ಚೆನ್ನಾಗಿ ದಪ್ಪ ಚೆನ್ನಾಗಿ ಬಂದಿದೆ ಫೈನಲಿ. ಕೆಳಗಡೆ ಅದು ಬೀಳದ ರೀತಿ ಆಗಿದೆ. ಹಾಗೂ ನನಗೆ ಗಿಡ್ಡ ಕೂದಲು ಬೇಕಂತ ಹೇಳಿ ನನಗೆ ಯಾವಾಗದಿಂದ ಆಸೆ ಪಡ್ತಾ ಇದ್ದೆ ಅಂತ ಇಲ್ಲ. ತುಂಬ ಟೈಮಿಂದ ಹೇಳ್ತಾ ಇದ್ದೆ ಗಿಡ್ಡ ಕೂದಲು ಮಾಡಿಸ್ಬೇಕು ಅಂತ ಹೇಳಿ. ಆದರೆ ಒಂಥರ ಧೈರ್ಯ ಇರಲಿಲ್ಲ, ಹೇಗೆ ಕಾಣುತ್ತಾ ಏನು ಅಂತೇಳಿ. ಆದರೂ ಫೈನಲಿ ನಾನು ಮಾಡಿಸಿದೆ. ಹೇಗೆ ನನಗೆ ಒಂದು ಆಸೆ ಇತ್ತಲ್ಲ, ಅದು ಮಾಡಬೇಕು. ನಾವು ಎಂತ ನಾವು ಆಸೆ ಪಡ್ತೀವಿ ಅದನ್ನೊಮ್ಮೆ ಲೈಫಲ್ಲಿ ಮಾಡಬೇಕು. ಮತ್ತು ಮುಂದೆ ಮಾಡಲಿಕ್ಕೆ ಸಿಗುತ್ತಾ ಇಲ್ವಾ, ಅದಕ್ಕೆ ನಾನು ಏನು ಮಾಡಿದೆ, ಇವಾಗಲೇ ವಯಸ್ಸಾದ ಮೇಲೆ ಮಾಡಿದರೆ ಅದಕ್ಕೆ ಒಂದು ಬೆಲೆನೇ ಇರಲ್ಲ ಅಲ್ವಾ. ಹಾಗೆ ಇವಾಗ ಒಂದು ಮಾಡಿಬಿಡ ನನ್ನ ಆಸೆ ಪ್ರಕಾರ ಅಂತೇಳಿ ನನಗೆ ಗಿಡ್ಡ ಕೂದಲು. ಈಗ ಮೊನ್ನೆ ಕೂಡ ಉದ್ದ ಬಂದಿತ್ತು, ಮತ್ತೆ ನಾನು ಅದನ್ನು ಕಟ್ ಮಾಡಿ ಮತ್ತೆ ಗಿಡ್ಡ ಮಾಡಿ ಬಂದಿದ್ದೀನಿ. ಇದು 2ನೇ ಸಲ. ಯಾಕೆ ಗೊತ್ತಿಲ್ಲ, ನನಗಿದು ಖುಷಿ ಆಗುತ್ತೆ. ಸ್ವಲ್ಪ ದಿನ ಇರಲಿ, ಮತ್ತೆ ತಾನಾಗಿ ಉದ್ದ ಬರುತ್ತಲ್ವ. ಈಗ ಉದ್ದ ಬರ್ತಾನೆ ಇರುತ್ತೆ, ಆಮೇಲೆ ಇಟ್ಟರೆ ಆಯಿತು ಅಷ್ಟೇ. ಇವತ್ತು ಇವರು ಅಪ್ಡೇಟ್ ಆಗಿದ್ದಾರೆ. ಗ್ಯಾಸ್ ಬಿಟ್ಟು ಇವರು ಮೀನು ಅಂತ ಹೇಳಿ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ. ಅಲ್ಲಿ ಅದು ಚಿಕನ್ ಅಮ್ಮ, ಅಲ್ಲ ಚಿಕನ್. ಅದು ಫ್ರೈ ಮಾಡಿ ಇರಲಿ, ತಿನ್ನುವ ಹಾಕಿ. ಅಮ್ಮ ಚಿಕನ್ ಉಂಟು, ಸ್ವಲ್ಪ ಫ್ರೈ ಮಾಡ್ತೀನಿ ಅಂತ ಹೇಳಿ ತಗೊಂಡು ಬಂದರು. ಇದು ಎಂತ ಫಿಶ್ ಉಂಟು, ಫ್ರೈ ಮಾಡ್ತೀನಿ ಅಂತ ಹೇಳಿ. ವೆಜ್ ಅಲ್ಲ ಇವತ್ತು, ಇವನಿಗೆ ಹೋಗುದಿಲ್ಲ ವೆಜ್, ಅವನಿಗೆ ಒಳಗಡೆನೇ ಹೋಗುದಿಲ್ಲ ಚೂರು ಕೂಡ. ಅದಕ್ಕೆ ಸ್ವಲ್ಪ ಫಿಶ್ ಫ್ರೈ ಮಾಡೋಣ ಅಂತ ಹೇಳಿ. ಆದರೆ ನೋಡಿದರೆ ಅದು ಚಿಕನ್. ಇದು ನಮ್ಮ ನೇಬರ್ ಕ್ರಿಸ್ಟಿನ್ ಅಂತ ಇದ್ದಾರಲ್ಲ, ಅವರು ಡೈಲಿ ನಮಗೆ ಹೂ ಕೊಡ್ತಾರೆ. ಅವ್ರ ಮನೆಯಲ್ಲಿ ಆಗುತ್ತೆ, ಡೈಲಿ ಮುಡಿಲಿಕ್ಕೆ ಕೊಡ್ತಾರೆ. ಇಷ್ಟು ಇರುತ್ತೆ. ಇದು 2 ದಿನದ್ದು ಅವ್ರದ್ದು. ಹಾಗೆ ನಾನು 2 ದಿನ ಇಟ್ಟು ತುಂಬ ಆಗಿದ್ದೆ ಮುಡಿಯೋದು ಅದನ್ನು ಚೆನ್ನಾಗಿ ಕಾಣುತ್ತೆ. ನಾನು ಎಣಿಸಿದೆ ಒಂದು ರೀಲ್ ಮಾಡೋಣ ಸಾರೀಸೆಲ್ಲ, ಅದಕ್ಕೆ ಹಾಕೋಣ ಅಂತ ಹೇಳಿ ನಾನು ಇಟ್ಟಿದ್ದು ಇದನ್ನು ನಿನ್ನೆ. ಆದರೆ ಆಗಲಿಲ್ಲ ಅದು. ಹಾಗೆ ಇವತ್ತು ಮುಡಿತಾ ಇದ್ದೀನಿ. ಕರೆಂಟ್ ಹೋಯ್ತು. ಇವನಿಗೆ ಇವತ್ತು ವೆಜ್. ಎಂತ ನನಗೆ ಮಾತ್ರ ಅಲ್ಲ, ಇಂಚ ತಿಂತೀಯ ಮತ್ತೆ? ಇಲ್ಲ, ನಾನು ವೆಜ್. ಈಗ ನಂಗೆ ಅಮ್ಮ ಗ್ಯಾಸೇ ಮಲ್ಲಿಗೆ ಮುಡಿದ್ರೆ ಅದಕ್ಕೆ ಸೊಬಗೆ ಬೇರೆ ಬರುವುದಲ್ಲ, ನಮಗೆ ಚೆನ್ನಾಗಿ ಕಾಣ್ತೀವಲ್ಲ. ಎಂತ ಎಂತ ಒಂದು ಹೂ ಮುಡಿದ ತಕ್ಷಣ ಒಂದು ರೂಪನೇ ಚೇಂಜ್ ಆಗುತ್ತೆ, ಚೆಂದ ಕಾಣ್ತೀವಿ.
ನನ್ನ ಫೇವರೆಟ್ ಮಲ್ಲಿಗೆ. ಎಂತ ಪರಿಮಳ ಬರ್ತಾ ಉಂಟು. ಓಕೆ, ಇವಾಗ ಇಲ್ಲಿ ನಮಗೆ ಕ್ಲೀನ್ ಮಾಡಲಿಕ್ಕೆ ಉಂಟು ಇವತ್ತು. ಅಂದರೆ ಇಲ್ಲಿ ಕೋರ್ ಕಟಿಂಗ್ ಮಾಡಿದ್ವಿ ಅಲ್ಲ, ಫುಲ್ಲು ನೋಡಿ ಯಾವ ರೀತಿಯಾಗಿದೆ, ಕೆಂಪು 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 ಕೆಂಪಾಗಿದೆ. ಹೀಗೂ ಇಲ್ಲಿ ಡೀಪ್ ಕ್ಲೀನಿಂಗ್ ಮಾಡಲಿಕ್ಕೆ ಇತ್ತು. ಮೊನ್ನೆಯಿಂದ ಸ್ವಲ್ಪ ಧೂಳೆಲ್ಲ ಫುಲ್ಲಾಗಿತ್ತು, ಇಲ್ಲಿ ಜಾಸ್ತಿ ಆಗಿತ್ತು ನೋಡಿ. ಈಗ ಪೈಪ್ ಹಾಕಿ ಚೆನ್ನಾಗೆಲ್ಲ ತೊಳೆದು ವೈಟ್ ಮಾಡಿಬಿಡ್ಬೇಕು, ಕ್ಲೀನ್ ಆಗಬೇಕಿದೆ ಪ್ಲೇಸ್. ಇವತ್ತು ನಮ್ಮ ಬಾಲ್ಕನಿ ಮೇಕ್ ಓವರ್ ಮಾಡೋಣ. ಯಬ್ಬಾ ವಿನುಗೆ ನಾನು ಐವರಿ ಕಲರ್ ಇದಕ್ಕೆ ಇದು ಕೊಡುವ ಅಂತ ಹೇಳಿದ್ದೆ. ನಮ್ಮ ಹತ್ರ ಒಂದು ಡ್ರಮ್ ಇತ್ತು, ಬ್ಲ್ಯಾಕ್ ಕಲರ್ ಇತ್ತು. ಅದಕ್ಕೆ ಅವನು ಐವರಿ ತೊಗೊಂಡು ಬಂದಿದ್ದಾನೆ. ಐವರಿ ಅಂದರೆ ಇದು ಎಲ್ಲೋ ಆಗಿದೆ. ನಾನು ಇನ್ನೇ ಹೇಳ್ತಾ ಇದ್ದೆ ಅದು ಐವರಿ ಅಲ್ಲ, ಎಲ್ಲೋ ಎಲ್ಲೋ ಅಂತೇಳಿ, ಆದರೆ ಕೇಳ್ತಾ ಇರಲಿಲ್ಲ ನೋಡಿ. ಐವರಿ ಆಗೋದು ಬಿಟ್ಟು ಎಲ್ಲೋ ಆಗಿದೆ. ಇದು ಮ್ಯಾಚ್ ಆಗುತ್ತಾ? ಮ್ಯಾಚ್ ಆಗುತ್ತಾ? ಎಲ್ಲೋ ಕಾಣುತ್ತಾ? ಎಲ್ಲ ಆಗುತ್ತೆ. ಓಕೆ ಓಕೆ ಅಲ್ಲ. ಎಂತ ಬಿದ್ದಿದೆ ಇಲ್ಲಿ? ಅದು ಜಾಗ. ಲಾ 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 ಲಾ. ಓಕೆ, ಇವಾಗ ನಾನು ಸ್ವಲ್ಪ ಲೈಟ್ ಕಲರ್ ಪೇಂಟ್ ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಐವರಿ ಕಾಣಲಿ ಅಂತೇಳಿ ಮತ್ತೊಮ್ಮೆ ಅದರ ಮೇಲೆ ಹಾಕ್ತಾ ಇದ್ದೀನಿ. ಇಲ್ಲದ್ರೆ ಸುಮ್ಮನೆ ಇದು ವೇಸ್ಟ್ ಆಗುತ್ತಲ್ಲ. ನಾನೀಗ ಯಾವುದು ವೇಸ್ಟ್ ಆಗಲಿಕ್ಕೆ ಬಿಡ್ತಾ ಇಲ್ಲ. ಮೊದಲಿದ್ದು ಏನು ಉಂಟು ಅದರಲ್ಲಿ ಒಂದೊಂದೇ ಡೈಲಿ ಏನಾಅಥವಾ ಏನು ತೆಗೆದು ಅದಕ್ಕೆ ಏನಾಅಥವಾ ಒಂದು ಮಾಡಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಇವಾಗ ನೋಡೋಣ ಯಾವ ರೀತಿ ಆಗುತ್ತೆ, ಏನಾಗುತ್ತೆ ಅಂತೇಳಿ. ಆಮೇಲೆ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕುಂಟು. ಎಲ್ಲ ರಪರಪರಪ್ಪ ಆಗಿ ಹೊರಗಡೆ ಕ್ಲೀನಿಂಗ್ ಮಾಡಿಬಿಡೋಣ. என்ன நடந்தாலும் பெண்ணே உன்னை விட மாட்டேன். நீ என்ன மறந்தாலும் என் மனசுல நீதான் நினைவிருப்ப. ஓ பெண்ணே பெண்ணே என் கண்ணே கண்ணே, உன்னை சொன்னால் என்ன, உன்னை தந்தால் என்ன. நீயும் நானும் அன்பே கண்கள் கோர்த்து கொண்டு வாழ்வின் எல்லை சென்று ஒன்றாக வாழலாம் தங்கமே. ಓಕೆ, ಈಗ ಕಾಫಿ ಕುಡಿದ್ವಿ ನಾವು. ಕಾಫಿ ಸಾಕಾಯ್ತು ಕೆಲಸ ಮಾಡಿ. ಫುಲ್ಲು ಬೆಳಿಗ್ಗೆಯಿಂದ ಇವತ್ತು ಕೆಲಸನೇ ಕೆಲಸ ಅದು ಬೇಡ. ಹಾಗೆ ಈಗ ಕಾಫಿ ಎಲ್ಲ ಕುಡಿಯೋಣ ಅಂತೇಳಿ ಸ್ವಲ್ಪ ಕುಡಿದು ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಆರಾಮದಲ್ಲಿ ಕೂತ್ಕೊಳ್ವಿ. ಮತ್ತೆ ಸ್ಪೂನ್ ತಂದಿದ್ದಲ್ಲ, ಇಲ್ಲ ಸ್ಪೂನ್ ಕೊಡಲಿವಿ ಅವನ ಕೈಯಲ್ಲಿ ಉಂಟು. ಪೆನ್ನಲ್ಲ ತೇಂಗ ಕೊಡ್ಲಾರ ಅಮ್ಮ ನೋಡಿ ಕೆಳಗೆ ಹಾಕಿದ್ದಾರೆ. ನಾನಲ್ಲ ಅದು. ಮತ್ತೆ ಹೇಳ್ತಾರೆ ಶಿ ಇಲ್ಲಿ ಬೀಳಿದೆ ಅಂತ. ಅಲ್ಲ ನೀವೇ ಕೆಳಗೆ ಹಾಕಿ. ಅಪ್ಪ ನನಗೆ ಹಾಕುವಾಗ ನೋಡು ನೋಡು ಅಮ್ಮ ಕೆಳಗೆ ಹಾಕಿದ್ದಾರೆ. ಮಿಕ್ಸ್ ಮಾಡ್ಲಿಕ್ಕೆ ಎಂತ ಲೆವಿಗೆ ಮತ್ತೆ ಇವರಿಗೆ ಸ್ಪೆಷಲ್ ಲೋಟ ಇವತ್ತು. ಕಸಾಯ ಹಂಗೆ ಆಗಿದೆ. ಮಗ ತೊಳಿಲಿಲ್ಲ ಅವರು, ಅದಕ್ಕೆ ಅವರು ತೊಳೆದಿಲ್ಲ, ಅದಕ್ಕೆ ಇಬ್ಬರಿಗೆ ಕೂಡ ಪನಿಷ್ಮೆಂಟ್. ನೀವು ಯಾಕೆ ಇಲ್ಲಿ ಬಂದ್ರಿ? ನಾನು ಹೀಗೆ ಏನೆಲ್ಲ ಮಾಡಿದ್ದಿ ಅಂತ ನೋಡ್ಬೇಕು. ನೀವು ಅಲ್ಲಿ ನಾನು ಮಾಡಿದ್ದು ನೋಡಿದ್ರಾ ಬರುವಾಗ? ಅಂತ ಲೈಟ್ ಇಟ್ಟಿದ್ದರು. ಎಂತ ನೀವು ಅಲ್ಲಿಂದ ಬಂದಿದ್ದಲ್ಲ ಕೂತ್ಕೊಂಡು ಕೆಲಸ ಎಲ್ಲ ಬೇರೆ ನೋಡಿ. ನಾನು ಇವತ್ತು ಏನೆಲ್ಲ ಮಾಡಿದೆ ನೋಡಿ. ಎಲ್ಲ ಉಲ್ಟೆ ಪಲ್ಟೆ ಮಾಡಿ ಹಾಕ್ತೀಯ? ಇಲ್ಲ, ಹೋಗಿ ನಾನು ಅಲ್ಲಿ ಬರುವಾಗ ಎಂತೆಲ್ಲ ಇಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ. ಏನಾಯ್ತು ಓ ಮತ್ತೆ ಯಾಕೆ ಆರಾಮ್ಸೆ ಮತ್ತೆ ನೋಡ್ಬೋದಿತ್ತಲ್ಲ. ಬನ್ನಿ, ಕೆಲಸ ಇಲ್ಲ. ಒಂದು ಸ್ಟ್ಯಾಂಡ್ ಇಲ್ಲಿ ಇಟ್ಟೆ ನೋಡಿ.
ಲೈಟ್ ಹಾಕಿ. ಎಂತ ಚೇಂಜಸ್ ಮಾಡಿದ್ರೆ ಲೈಟ್ ಅಲ್ಲೇ ಉಂಟು ಇಲ್ಲಿಲ್ಲ. ಇದೊಂದು ಫ್ಯಾನ್ ಎಲ್ಲಿ? ಫ್ಯಾನ್ ಯಾವುದು ಆಫ್ ಆಯ್ತು? ಎಂತ ಮಾಡ್ತೀಯ ನೀನು? ಹೆಂಡಿದ್ದೆ ಉಂಟು. ಬಿಡು ಬಿಡು. ಇದು ನೋಡಿ ಹಾಂ ಬಂದು ಕಿಟ್ಟ ಇಲ್ಲಿ ಚೆಂದ ಕಾಣುತ್ತಲ್ಲ? ಇದು ಚೆನ್ನಾಗಿ ಕಾಣುತ್ತಲ್ಲ? ಅದು ಕಾಲಿತ್ತಲ್ಲ ಅದಕ್ಕೆ, ಅದೆಲ್ಲ ವೇಸ್ಟ್ ಆಗ್ತಾಯಿತ್ತು, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಟಿತ್ತು. ಇದು ನೋಡಿ ಇಲ್ಲಿ ಹೌದು. ಎಂತ ಲೈಫ್ ಈಸ್ ಬ್ಯೂಟಿಫುಲ್. ಅದು ಇಲ್ಲಿಂದ ಇಲ್ಲಿ ಗ್ಲಾಸ್ ಉಂಟಲ್ಲ, ಇದು ಗ್ಲಾಸ್ ಅಲ್ವಾ, ಇಲ್ಲಿಂದ ಅಲ್ಲಿ ಚೆಂದ ಕಾಣುತ್ತೆ ಅದು. ಹೌದಲ್ಲ? ಒಂಥರ ಚೆಂದ ಕಾಣುತ್ತೆ. ಅದು ಒಳ್ಳೆ ಕಾಣ್ತದೆ. ಯಾವುದು ಯಾವುದು ಅದಾ? ನೋಡಿ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಗ್ಲಾಸ್ ಮಿರರ್ ಅಲ್ವಾ, ಇಲ್ಲಿಂದ ಚೆಂದ ಕಾಣುತ್ತೆ ಅದು. ಲೈಫ್ ಈಸ್ ಬ್ಯೂಟಿಫುಲ್. ಇದೆಲ್ಲ ವೇಸ್ಟ್ ಆಗ್ತಾಯಿತ್ತು, ಹಾಗಾಗಿ ಹಾಂ ಇದು ನೋಡಿ, ಇದೊಂದು ಇತ್ತಲ್ಲ, ಇದು ಇಲ್ಲಿ ಇಟ್ಟಿದ್ದೀನಿ. ಇದು ಬ್ಲ್ಯಾಕ್ ಮತ್ತೆ ಇಲ್ಲಿ ವೈಟ್ ರೈಟಿಂಗ್ಸ್ ಎಲ್ಲ ಉಂಟಲ್ಲ. ಹಾಂ ಚೆಂದ ಕಾಣುತ್ತಲ್ಲ? ಮ್ಯಾಚ್ ಆಗುತ್ತೆ, ಒಳ್ಳೆ ಮ್ಯಾಚ್. ನನಗೆ ಇಲ್ಲಿ ಒಂದು ಹೋಮ್ ಥಿಯೇಟರ್ ಅಂತ ಹಾಕಬೇಕಂತ ತುಂಬ ಆಸೆ. ಹಾಂ ತುಂಬ ಆಸೆ. ಏನಾದರೂ ಬೇರೆ ಹಾಂ ಅದೇ ಏನಾದರೂ ಅಂದರೆ ಸಿನಿಮಾಸ್ ಏನಾದರೂ ಹಾಕಬೇಕಂತೇಳಿ. ಹಾಗೆ ನೆಕ್ಸ್ಟ್ ಬಾಕ್ಸ್ ಆಫೀಸ್. ಹಾಂ ಬಾಕ್ಸ್ ಆಫೀಸ್ ಹಾಗೆಲ್ಲ ಏನಾದರೂ ಒಂದು ಹಾಕಬೇಕಿಲ್ಲಿ ನನಗೆ. ಅದೊಂದು ಮಾಡಲಿಕ್ಕುಂಟು. ಮತ್ತು ನನಗೆ ಇಲ್ಲಿ ಒಂದು ಸಣ್ಣದು ಯಾವುದಾದ್ರೂ ಕನ್ಸೋಲ್ ಒಂದು ಇಡಲಿಕ್ಕುಂಟು. ಅದರಲ್ಲಿ ನನಗೆ ಆ ಪಾಪ್ಕಾರ್ನ್ ಇದ್ದು ಅದು ಇದೆಲ್ಲ ಇಲ್ಲಿ ಇಡ್ಲಿಕ್ಕುಂಟಂತೇಳಿ ಅದೊಂದು ಆಸೆ. ಇವಾಗಲ್ಲ, ನಿಧಾನವಾಗಿ ಒಂದೊಂದೇ ಮಾಡೋದು, ಒಂದೊಂದೇ ಮಾಡ್ತಾ ಹೋಗೋದು. ನೋಡೋಣ ಯಾವಾಗ ಆಗುತ್ತೆ. ಹಾಂ ಅದೊಂದು ಲೈಟ್ ಇಟ್ಟೆ. ಅದು ಅಲ್ಲಿ ಇಡಲಿಕ್ಕೆ ಅಲ್ಲ, ಅದು ಸುಮ್ಮನೆ ನಾನೀಗ ಇಟ್ಟಿದ್ದೆ ಅಷ್ಟೇ. ಅಂದರೆ ಅದು ಯಾವುದಕ್ಕಾದರೂ ನಾನು ಬೆಡ್ ಲೈಟ್ ರೀತಿ ಇಡೋಣ ಅಂತ ಹೇಳಿ ಎನಿಸಿದ್ದು. ಓ ನೋಡಿ ಇಲ್ಲಿಟ್ಟೆ. ಇದಕ್ಕೆ ಇವಾಗ ಪಾಟ್ ಬಂತಾ? ಅದಕ್ಕೊಂದು ಪಾಟ್ ಇಡ್ಲಿಕ್ಕುಂಟು. ತುಂಬ ಲೈಟ್ ಆಯಿತು ಅಲ್ಲ, ಇವನ್ ನೋಡಿ ಎಂತ ಲೈಫ್ ಈಸ್ ಜಿಂಗಲ್ ಅಲ್ಲ. ಟಿ ವಿ ನೋಡ್ತಾ ಇದ್ದಾನೆ. ಟಿ ವಿ ಮಮ್ಮಿ ಎಲ್ಲ ಬಂದ್ರಾ? ಬರಲಿಲ್ವಾ? ನೀವೊಂದು ಫ್ಯಾನ್ ಎಲ್ಲ ಆನ್ ಮಾಡಿ ಬರ್ತೀರಾ? ನಿಮಗೆ ಹಣ ಜಾಸ್ತಿ ಆಗಿದಾ? ದುಡ್ಡು ಜಾಸ್ತಿ ಆದರೆ ಇಲ್ಲಿ ಕೊಡಿ, ಕೊಡಿ, ದುಡ್ಡು ಜಾಸ್ತಿ ಅದು ನಂಗೆ ಕೊಡಿ. ನೋಡಿ ಹೇಗೆ ಕಾಣ್ತಾ ಉಂಟು, ಚೆಂದ ಕಾಣ್ತಾ ಉಂಟು. ಯಾರು ನಾನು? ಹಾಂ ಬಂದೆ. ಇವಾಗ ಇವರನ್ನು ನಾನು ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮೇಲೆ ಬಂದೆ ಸ್ನಾನ ಮಾಡ್ಬೇಕಂತ. ಕೆಳಗೆ ತಗೊಂಡು ಹೋಗ್ತಾಳೆ. ಹೌದು, ನಂದು ಈಗ ಒಂದು ಪಾರ್ಸಲ್ ಬಂತು, ಅದಕ್ಕೆ ಕೆಲಸ ಇಲ್ಲ. ಅದು ಮತ್ತೆ ಕೂಡ ಓಪನ್ ಮಾಡ್ಬೋದಿತ್ತಲ್ಲ. ನನಗೆ ಯಾವಾಗ ನಾನು ವೆಯ್ಟ್ ಮಾಡ್ತಾ ಇದ್ದೆ ಗೊತ್ತುಂಟಾ? ನಾನೊಂದು ಡೇಟ್ ಹೇಳಿಬಿಡುದು ಇವತ್ತು ಬರುತ್ತೆ ಅಂತ. ಬೆಳಿಗ್ಗಿಂದ ಸ್ಟಾರ್ಟ್, ಯಾವಾಗ ಬರುತ್ತೆ ಅವ್ರಿಗೆ ಕಾಲ್ ಮಾಡು ಎಂತ ನನ್ನ ಅಜ್ಜನ ಅವ್ರಿಗೆ ಕಾಲ್ ಮಾಡಿ ಕೇಳಿ ಯಾವಾಗ ಎಲ್ಲಿದ್ದಾರೆ ಡೆಲಿವರಿ ಅವ್ರು ಬರ್ತಾರೆ ಅವ್ರ ಟೈಮಿಗೆ. ಈಗ ಎಲ್ಲಿ ಉಂಟು ಹೇಳಿ? ಅಲ್ಲಿರ್ಬೇಕು. ನಿಮ್ಮ ಮತ್ತೆ ಅಲ್ಲಿ ಹೋಗುದು ನಿಮ್ಮ ಅಜ್ಜನ ಮನೆಗೆ? ಎಂತದ ಕತ್ಲೆ ಮಾಡಿ ಇಟ್ಟಿದ್ದೀರಾ? ಅವ ಇಲ್ಲಿಟ್ಟು ನಾನು ಯಾರಿಗೆ ಗೊತ್ತು. ಇದು ರಿಟರ್ನ್ ಇದು ಯಾಕೆ ಇಲ್ಲಿ ಇಟ್ಟಿದ್ದೀರಾ? ರಿಟರ್ನ್ ಆಗಿ ತಂದು ಕೊಟ್ಟದ್ದು ನನಗೆ ಕಾಜು. ನೋಡಿ ಅಲ್ಲೇ ಉಂಟು ನೋಡಿ. ಮಕ್ಕಳ ಅವಸ್ಥೆ ನೋಡಿ ಅಂತ. ನನ್ನ ಮಕ್ಕಳು ಹಾಗೆ ಚಂದದ ಮಕ್ಕಳು. ನೋಡಿ ನನ್ನ ಮಗ ನೋಡಿ ಅಲ್ಲಿ ಬಿಸಾಡ್ತಾನೆ ನೋಡಿ. ಸಿಕ್ಕಿಬಿದ್ದ ರಾಗಿ ಸಿಕ್ಕಿಬಿದ್ದ. ಈಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದು ಮೆಲ್ಲ ಎಂತದ ತೆಗೆದು ಅಲ್ಲಿ ಬಿಸಾಡ್ತಾ ಇದ್ದಾನೆ. ಲೈಟ್ ನೋಡ್ತಾ ಇದ್ಯಾ? ಹೌದಾ? ಬಾಕ್ಸ್ ನೋಡ್ತಾ ಎಂತ ಇದು ಉಂಟು ರಾಯ್. ಅದು ಪ್ಲಾಸ್ಟಿಕ್ ಅವನು ಕೊಡು ಬಾಕ್ಸ್. ಅಲ್ಲಿ ಡಸ್ಟ್ಬಿನ್ ಉಂಟು, ಅದಕ್ಕೆ ಹಾಕೋದು ಬಿಟ್ಟು ಗೇಟಿನ ಹೊರಗಡೆ ಬಿಸಾಡ್ತಾ ಇದ್ದು. ಬನ್ನಿ ಎಂತ ಓಪನ್ ಮಾಡಿ. ಓಪನ್ ಇಟ್ ರಾಯ್ಸ್ಟನ್, ಓಪನ್ ಇಟ್. ಓಪನ್ ಮಾಡ.
ಹಾಗೆ ಕೂಡ ಏನು ತಂದಿದ್ದೀರಾ? ಇಲ್ಲಿ ತನಕ ಬಂದಿದ್ದೀರಾ ನೀವು ಓಪನ್ ಮಾಡಲಿಕ್ಕೆ? ನಾನು ಯಾವಾಗಲೂ ಹಾಗೆ. ಇದಂತ ಇಷ್ಟು ಬಾಕ್ಸ್ ಮೇಲೆ ಇಷ್ಟು ಬಾಕ್ಸ್, ಅದೆಂತ ಅಲ್ಲಿ ಚಿಕ್ಕದು? ಎಷ್ಟು ಚಿಕ್ಕದು? ಹೌದು. ಓ So, ಮುಸುಂಡಿ. ಇದಕ್ಕೆ ಫ್ರೀನಾ? ಎಂತ ಮುಸುಂಡಿ. ಮುಸುಂಬಿ? ಐಸ ಇದಕ್ಕೆ ಫ್ರೀನಾ ಇದು? ಅಲ್ಲ ಅದು ನೀರು ಹಾಕಿ. ಅದು ನೀರಲ್ಲ. ಫ್ರೀ ಅಲ್ಲ, ಅದು ಬೇರೆ. ಅದು ತಂದದ್ದು ನಾನು. ಹೌದಾ? ನೀನು ಹೇಳಿದ್ದಲ್ಲ ತರಲಿಕ್ಕೆ, ಮತ್ತೆ ಕಲರ್ ಚೇಂಜ್ ಅಲ್ಲ, ಗ್ರೀನ್ ಇತ್ತು ಅದು. ಇಲ್ಲ ಗ್ರೀನ್ ಹೇಳಲಿಲ್ಲ ನಾನು. ಗ್ರೀನ್ ಹತ್ರ ಮೇಲಿಂದ ಬರುದು ಹೀಗೆ. ನಂಗೆ ಅದು ಒಳ್ಳೆ green ಉಂಟು. ಚೆನ್ನಾಗಿದೆಲ್ಲ. ಇದ್ರ ಮೇಲ್ಗಡೆಯಿಂದ ಇಲ್ಲಿ ಗ್ರೀನ್ ಅದು ಒಟ್ಟಿಗೆ ಬರ್ಬೇಕಲ್ಲ ಪ್ರಿಯಾ. ಇಲ್ಲ ಅದು ನಾನು ಇದು ಅದು ಒಟ್ಟಿಗೆ ಅವ್ರು ಕೊಡುದಿಲ್ಲ. ಇದು ಅದೇ ಮಾತ್ರ. ಆರ್ಡರ್ ಮಾಡಿದ್ದು ರಾಂಗ್ ಬಂದಿದ್ದಾರೆ. ಅದೇ ಇಲ್ಲ, ಖಾಲಿ ಪಾಟ್ ಮಾತ್ರ ಬರುದು. ಗ್ರೀನ್ ನಾವು ಹಾಕುದು. ಅದೇ ಅದೇ ನಾನು ಗ್ರೀನ್ ಕಲರ್ ಅಂತ ಹೇಳಿದ್ದು ಮಾರೈತೆ ಅದು. ವೈಟ್ ಕಲರ್. ಸರಿ ಅಲ್ಲ, ಅದೇ ಅಲ್ಲ, ಅದಂತಲ್ಲ. ಹೌದು. ಮತ್ತೆ ಎಂತ ಪುನಃ ಅಲ್ಲ ನಾನು ಅದು ಆರ್ಡರ್ ಮಾಡಿದ್ದು ನಂಗೆ ಗೊತ್ತಿಲ್ಲ. ನೀವು ಫ್ರೀ ಆಗ್ಬಿಟ್ರೆ ನನ್ನ ಅಜ್ಜನ ಫ್ರೀ ಆಗ್ಬಿಡುದು. ಹೊಡೆದಾಕಿದ ರಾಯ್ ಹೊಡೆದಾಕಿದ. ಇದೆಲ್ಲ ಫ್ರೀ, ಇದೆಲ್ಲ ನಾನು ಯಾವಾಗ ತರಿಸಿದ್ದು? ನಾನು ರಿಟರ್ನ್ ಕೊಡ್ತೀನಿ. ನಿಂಗೊಂದು ಕರ್ಬೇಕು ಮತ್ತೆ ಒಂದು ಕಿರಿಕಿರಿ. ನಾನು ಇದು ಒಂದು ಮಾತ್ರ ಹೇಳಿ. ಇದಕ್ಕೋ ಓ ಗೊತ್ತಾಯ್ತು ಅಂತ ಹೇಳಿ. ಇದು ಯಾರಿಗೆ ಈಗ? ಅದು ನಿಮಗೆ ಮೆಲ್ಲ ಮೆಲ್ಲ. ಇದು ನಾನು ಹೀಗೇನೆ ಹೇಳಿದ್ದೆ. ಅವರೇ ತಗೊಂಡು ಬಂದಿದ್ದಾರೆ. ಇದು ನಾನು ಹೇಳಿರ್ಲಿಲ್ಲ. ನಾನು ಕೇಳಿ ತರಬೇಕು, ಅದನ್ನ ತರಬೇಕು, ಅದು ಬೇಕು ನನಗೆ ಬೇಕಂತ. ಮಕ್ಕ ನಿಜ ಕೂಡ ಸ್ನಾತೆ ಅದೇನು ಗೊತ್ತಲ್ಲ, ರಾತ್ರಿ ತೋರಿಸುತ್ತಲ್ಲ ಅದು ಸ್ವಲ್ಪ ಟೈಟ್ ಆಗಿ ನೆನಪು ಕೂಡ ಇತ್ತಲ್ಲ ಮತ್ತೆ ಅದು. ಒಂದೇ ಹೇಳ್ತಾರೆ ಟೈಟ್ ಆಗೋದು. ಟೈಟ್ ಎಲ್ಲಿ ನಾನು ಕುಡಿತೀನಿ. ಎಲ್ಲಿ ಕುಡಿಯೋದಿಲ್ಲ. ನೀನೀಗ ಪೆಟ್ಟು ತಿಂತೀಯ ಸತ್ಯ ನನ್ನ ಹತ್ರ. ಇದು ಇದಕ್ಕೆಲ್ಲ ತಗೊಂಡು ಬಂದಿದ್ದು ನಾನು. ನೋಡಿ ಆ ಕಡೆ ಒಂದು ಗ್ಲಾಸ್ ಆಯ್ತು ಕುಡಿದು. ನೀರದು ಅವರದ್ದೇ, ಅದು ನನ್ನ. ಅಮ್ಮನಿಗೆ ಈಗ ನೀರೇ ಆಗಿದೆ ಅದು ಕುಡಿದು ಕುಡಿದು. ಅದು ಕುಡಿದು ಕುಡಿದು ನೀರೇ ಆಗಿದೆ. ಇಲ್ಲಿ ಹೊಡೆದಿದೆ. ರಿಟರ್ನ್ ಕೊಡು. ಎಂತ ಕರ್ಮ. ಅದು ಕಾಣುದಿಲ್ಲ. ಅದಕ್ಕೆ ಹಣ ಕೊಡ್ರಿ, ಸುಮ್ಮನೆ ರಿಟರ್ನ್ ಕೊಡೋದು ಬೇಡ. ಬೇರೆ ತರುವ ಒಂದು ವಾರ ಆಗಿದೆ. ಈಗ ನಿಂಗೆ ಊಟ ಮಾಡ್ಲಿಕ್ಕೆ ಪ್ಲೇಟ್ ಓ ನಾಯಿಗೆ ಆಗ್ತದೆ ಸ್ಪೆಷಲ್. ಅಮ್ಮನಿಗೆ ಅದು ಇದು ನಾಯಿಗೆ ತಗೊಂಡು ಹೋಗ್ತೀನಿ. ಅದು ಅಮ್ಮನಿಗೆ. ಇದರಲ್ಲಿ ಇದು ಟಾಮಿಗೆ ರೈಸ್ ಎಲ್ಲ ಹಾಕ್ಲಿಕ್ಕೆ ತಿನ್ಲಿಕ್ಕೆ. ಇದು ಇದಕ್ಕೆಲ್ಲ ಅದಕ್ಕೆ ಇದು ಹಾಕ್ತೀನಿ. ಇದು ಇದಕ್ಕೆಲ್ಲ ತಗೊಂಡು ಬಂದಿದ್ದ ಅಂತ. ಅದಕ್ಕೆ ಮಾರೈತಿ. ಇದು ಇದ್ರೊಳಗೆ ಆಗುದಿಲ್ಲ. ಅದು ತೆಗೆದು ಬಿಸಾಡು. ಹೌದಾ? ಇದಕ್ಕೆ ನನ್ನದು ಮೊಬೈಲ್ ಕಡೆ ಮೇಲೆ ಉಂಟು. ಓ ಅವನು ಕೂದಲ ಇದು ಯಾವುದಕ್ಕ? ಇದು ಯಾವುದು ಒಂದು ಸಿಂಗಲ್? ನಂಗೆ ಗೊತ್ತಿಲ್ಲ. ಅದೇ ಹೇಳಿದ್ದಲ್ಲ ಅದು ಅಮ್ಮನಿಗೆ ನೀರಿಗೆ. ಆಯ್ತು, ನೀರು ಕುಡಿಲಿಕ್ಕೆ ನಿಂಗೆ. ಸಾರಿ, ನಾನೆಂತ ನಾಯ? ನೋಡಿ ಇಲ್ಲೆಲ್ಲ ಪಾತ್ರೆ ನೋಡು. ಇದು ರೈಸ್ ಪಾಟ್ ನಿಂದು ಪ್ರಿಯಾ. ಇದು ರೈಸ್ ಪಾಟ್. ಇದು ನಿಂದು. ಇದು ನೀರು ಕುಡಿಲಿಕ್ಕೆ ನಿಂಗೆ. ಅಳೆ ನೋಡಿ ಹೀಗೆ ಚಂದ ಕಾಣುತ್ತಲ್ಲ. ಚಂದ ಕಾಣುತ್ತಲ್ಲ. ಸರಿ ಇಡ್ಬೇಕದು. ಈಗ ನಂಗೆ ಸರಿ ಇಡ್ಲಿಲ್ಲ. ಸರಿ ಇಟ್ಟು ತೋರಿಸು. ಅದು ಆಗುದಿಲ್ಲ. ಯಾವಾಗಲಿಂದ ಒಂದೇ ಡೈಲಾಗ್ ನೀನು. ಇವ ಇದು ತೆಗಿತಾರೆ ಇವತ್ತು. ಚಂದ ಕಾಣುತ್ತಲ್ಲ. ನಿನ್ನೆ ಆಗಿದೆಯಲ್ಲ ಹ್ಮ್ ಮಂಗನಾಗೆ. ಚಂದ ಕಾಣಲ್ವಾ? ಕಾಣ್ತದೆ. ಮತ್ತೆ ಈಗ ನೀವು ಮಾಡ್ತಾ ಇದ್ಯಾ? ಚಾಕ್ಲೇಟ್ ಸಿಗುತ್ತಾ ಇದ್ರು ಅಲ್ಲಿಂದ. ಚಾಕ್ಲೇಟ್ ತಿಂದು. ಹುಡುಗಿ ನೋಡಿನ ಹಾ. ಸಾಕು ಸಾಕು ಇರಲಿ. ಹೋಗುವ ತಗೊಳ್ಳಿ ಅದು ಊಟ ನನಗೆ ಮಾಡಿ. ಯಾಕೋ ಡೌಟ್ ಇದೆ ಇದ್ರದಲ್ಲ ಅಂತ. ರಿಟರ್ನ್ ಮಾಡಿ ಅಪ್ಪ ಸಾಕು. ಒಂದು ಊಟ ಮಾಡ್ತೀನಿ ಈಗ. ರಿಟರ್ನ್ ಅಲ್ಲ ಇದು. ಇವ, ಕುತ್ತಿಗೆ. ಇದೊಂದು ಯಾವಾಗದಿಂದ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಇಲ್ಲ. ಪಾಟಿಗೆ ನಾನು ಫೈನಲಿ ಬಂತು. ಚೆನ್ನಾಗಿ ಕಾಣುತ್ತಲ್ಲ. ಅದಕ್ಕೊಂದು ಕಲೆ ಬಂತು ಈಗ. ಅದು ಸುಮಾರು ಇಟ್ಟು ನೋಡಿದೆ ಅಲ್ಲಿ. ನನಗೆ ಯಾವ್ದು ಕೂಡ ಅದು ಪರ್ಫೆಕ್ಟ್ ಕಾಣ್ತಾ ಇರಲಿಲ್ಲ. ಇದು ಚೆನ್ನಾಗಿ ಕಾಣುತ್ತೆ. ಅದು ಕಲರ್ ಎಲ್ಲ ಮ್ಯಾಚಿಂಗ್ ಅಲ್ಲ. ಅದು ಉದ್ದ ಅಲ್ವಾ? ಉದ್ದನೇ ಚೆನ್ನಾಗಿ ಕಾಣುತ್ತೆ. ಅದೆಲ್ಲ ಕೂಡ
ಇಟ್ಟು ನೋಡಿದೆ ಅದು ಅಷ್ಟು ಇದಾಗ್ತದೆ, ಇದು ಕರೆಕ್ಟ್ ಉಂಟು ಅಂತ ಮ್ಯಾಚಿಂಗ್ ಆಗುತ್ತೆ. ಅಲ್ಲೇ ಅದೇ ಓಕೆ, ನಮ್ಮ ರೆಸಿಪಿ ಶೂಟ್ ಮಾಡುವ ಪ್ಲ್ಯಾನ್ ಇತ್ತು, ಎಲ್ಲ ರೆಡಿ ಇತ್ತು, ಎಲ್ಲ ಕರೆಕ್ಟ್ ಇತ್ತು. ಹೋಗಿ ಚಿಕನ್ ಅಂತ ಬಜ್ಜಿ ಬೇಗ ಹೇಳಿದ್ದೆ, ಚಿಕನ್ ಇದು ಅಂಗಡಿ ಕ್ಲೋಸ್. ಚಿಕನ್ ಅಂಗಡಿಯಿಂದ ಇವತ್ತು ಒಳ್ಳೆ ರೆಸಿಪಿ ಮಾಡೋದು ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ಈಗ ಚಿಕನ್ ಹೋಗಿ ಮೊಟ್ಟೆ ಮಾಡ್ತಾ ಇದ್ದೇವೆ. ಈಗ ಒಂದು ಚಂದ ರೆಸಿಪಿ ಮಾಡುವಂತ ಪ್ಲಾನ್ ಇತ್ತು ಇವತ್ತು. ಹಾಗಾಗಿ ಇನ್ನೊಂದ್ಸತಿ ಮಾಡುವ. ಈಗ ಎಂತ ಮಾಡ್ತೀಯ? ಮೊಟ್ಟೆ ಮಸಾಲ ಮಾಡುದು, ಮತ್ತೆ ಎಂತ ಮಾಡುದು? ಮಾಡು ಇವನು ಹೆಲ್ಪ್ ಮಾಡ್ತಾನೆ. ಇನ್ನು ಕೂಡ ಬೇಕಾದ್ರೆ ಕೂಡ ಮಾಡ್ತಾನೆ, ಪಾತ್ರೆ ಎಲ್ಲ ತೊಳಿತಾನೆ, ಎಲ್ಲ ಮಾಡ್ತಾನೆ. ಚಿಲ್ಲಿ ಪೌಡರ್ ಸಾಕ. ಓಕೆ ಆಯಿತು. ಇದು ಮೊಟ್ಟೆ ಮಸಾಲ ಮಾಡಿ ಸಾಯ್ತು, ಸ್ನಾನ ಸಾಯ್ತು. ಹೀಗೆ ಮೊಟ್ಟೆದು ಸ್ನಾನ ಅಲ್ಲ, ಮೊಟ್ಟೆ ಹಾಕಿ ಸ್ನಾನ ಮಾಡ್ತಾರೆ. ಮೊಟ್ಟೆ ಬೇಯಿಸಿ ಆಗಿದೆ. ಹೌದಾ? ಅಲ್ಲಿ ಸ್ಟಾರ್ಟ್ ಮಾಡಿದ, ಇಲ್ಲಿ ಬಂದ ಅವನು ನೋಡಿ. ಅಲ್ಲಿ ಅಂದ್ರೆ ಅದು ಇಂಡಕ್ಷನ್ ಅಲ್ಲಿ ಮಾಡುದಲ್ಲ. ಬೇಡ ಎಕ್ಸ್ಕ್ಯೂಸ್ ಬೇಡ ನಿಂದು. ಇಲ್ಲಿ ಇಂಡಕ್ಷನ್ ಅಲ್ಲಿ ಮಾಡುವಾಗ ಅದು ಫ್ರೈ ಆಗುದಿಲ್ಲ ಕರೆಕ್ಟ್ ಆಗಿ. ಮೊಟ್ಟೆಗೆಲ್ಲ ನಾವು ಮಸಾಲಾನೇ ಸ್ವಲ್ಪ ಟೇಸ್ಟಿಯಾಗಿ ಮಾಡಿದ್ರೆ ಒಳ್ಳೇದಾಗ್ತದೆ. ಯಾಕಂದ್ರೆ ಮೊಟ್ಟೆ ಸ್ವಲ್ಪ ಚಪ್ಪೆದಲ್ಲ, ಅದರಲ್ಲಿ ಟೇಸ್ಟ್ ಏನು ಇರುವುದಿಲ್ಲ. ಆಯ್ತು. ಆಯ್ತು ಯಾವ ತರ ಗಂಗಾ ನೋಡಿ ಹೇಗೆ ಬೈಯುದಮ್ಮ. ರೆಕಾರ್ಡ್ ಆಯ್ತಲ್ಲ. ಸ್ಟಾರ್ ಫಿಶ್ ಇದು, ಸ್ಟಾರ್ ಫಿಶ್ ಅಲ್ಲ ಮಂಗ, ಎಂತ ಹೇಳುದ ಇದಕ್ಕೆ? ಸ್ಟಾರ್ ಫ್ರೂಟ್, ಸ್ಟಾರ್ ಫಿಶ್ ಅಂತೆ. ನೋಡಿದ್ರೆ ಅಮ್ಮ ಬೈಯುದು ನಂಗೆ. ಹೌದು ಬೈ. ಅದೆಲ್ಲ ರೆಕಾರ್ಡ್ ಆಗಿದೆ. ಇದಕ್ಕೆ ಉಪ್ಪು ಸ್ವಲ್ಪ ಹಾಕ್ಲಿಕ್ಕೆ, ಇಲ್ಲದಿದ್ರೆ ನನ್ನ ಹಸ್ಬೆಂಡ್ ಪ್ರೀತಿ ಮಾಡ್ತಾರೆ. ಸಾಕು ಪ್ರಿಯ. ಸ್ವಲ್ಪ ಅಲ್ಲ. Ori kison kidori. Yebo. Raya ಮತ್ತ ಈಗ ಕಟ್ಟ ರೈ ಕಟ್ಟ. ಓಕೆ, ಈಗ ಲೈಟ್ ಆಗಿ ಚಿಲ್ಲಿಸ್ ಪೌಡರ್ಸ್ ಲೈಟ್. ಇದು ವಿಡಿಯೋಗೆ ಆಯ್ತಾ ರಯ? ತಿನ್ನಲ್ಲ. ಓಕೆ, ವಿಡಿಯೋ ಮಾಡುವಾಗ ನಾನು ತೋರಿಸ್ಬೇಕಲ್ಲ ಇದೆಲ್ಲ. ಅದ್ರಲ್ಲಿ ನಾನು ತೋರಿಸಿ, ತಿನ್ನೋದಿಲ್ಲ ನಾನು ತೋರಿಸ್ತೀನಿ. ಎಂತ ನೀವು ಬೇಡ. ಹೇಗುಂಟು ಟೇಸ್ಟ್ ನಾನು ಹೇಳ್ತೀನಿ ಆಯ್ತಾ? ಹಾಗೆಲ್ಲ ಆಗುದಿಲ್ಲ, ಆಗುತ್ತೆ. ನಾನೇ ಹೇಳ್ಬೇಕು ಅವರಿಗೆ ಅಲ್ಲ, ನಾನೇ ಮಾಡಿದ್ರೆ ಇಲ್ಲ ನೋಡಿ, ಇಲ್ಲ ಅಂತ ಹೇಳಿ ಆಯ್ತಾ? ನೀವೇನಾದ್ರೆ ಸುಮ್ಮನೆ ನೋಡಿ ಹೀಗೆ ಹಾಕೋದು, ಹಾಗೂ ಅದನ್ನು ಹುಳಿಲ್ಲ, ಅದು ಸ್ವೀಟ್ ಉಂಟಲ್ಲ. ಸ್ವೀಟ್ ಉಂಟು. ಅದೇ ನೋಡಿ ಒಂದು ಬಕೆಟ್ ಉಂಟು. ಒಂದು ಬಕೆಟ್. ಹಾಯ್, ಈಗ ನೈಟ್ ಆಯಿತು, ಫುಲ್ಲು ನೈಟ್ ಆಯಿತು, ಅಂದರೆ ನೈಟ್ ಆಯಿತು. ಅತ್ತಿಗೆಲ್ಲ ಫಿಲ್ಮ್ ಎಲ್ಲ ನೋಡ್ಲಿಕ್ಕೆ ಹೋಗಿದ್ದಾರೆ. ನನಗೆ ಬೆಳಿಗ್ಗೆ ಬೇಗ ಎದ್ದೇಳಿಕ್ಕುಂಟು, ಸೊ ಒಂದು ಕಡೆ ಹೋಗ್ಲಿಕ್ಕುಂಟು. ಸೊ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.